गुरुश्च शुक्रश्च निराहुकेतव कुर्वन्तु सर्वे मम सुप्रभातम्। भृगुर्वसिष्ठः क्रतुरङ्गिराश्च मुनिः पुलस्त्यः पुरुषश्च पुलहश्च गौतमः रैभ्यो मरीचिश्च वनश्च ಜಾರಿಗೆ दक्षः ತಂದಿದ್ದಕ್ಕೆ ಸಿಎಂ कुर्वन्तु ರೇಖಾ सर्वे ಗುಪ್ತಾ मम सुप्रभातम्। सनत्कुमारः सनकः सनन्दनः क्या महज संयोग है या पिङ्गलौ इसके पीछे गहरी साजिश छिपी है? सप्तस्वरा कहीं ये होली के उल्लास पर पानी सप्तरसातलादि फेरने की कुर्वन्तु सोची सर्वे समझी मम चाल तो नहीं है? सुप्रभातम्। तो वक्फ पर विरोध का बिगुल फूका जा चुका है। लेकिन हैरानी की बात यह भी है कि खुले मंचों से शाहीन बाग दोहराने की चेतावनी भूरादिकृत्वा भुवनानि सप्त कुर्वन्तु सर्वे मम सुप्रभातम्। पृथ्वी सगन्धा सरसास्तथापः स्पर्शी च वायुर्ज्वलनः सुतेजः गुरुश्च शुक्रश्च निराहुकेतवः नभः कुर्वन्तु सशब्दं सर्वे महता मम सहैव सुप्रभातम्। कुर्वन्तु सर्वे मम सुप्रभातम्। भृगुर्वसिष्ठः क्रतुरङ्गिराश्च इत्थं प्रभाते परमं पवित्रं स्पठेत् स्मरेद्वा शृणुयाच्च तद्वत् दुःस्वप्ननाशस्त्विह सुप्रभातम् भवेच्च नित्यं ಭಗವತ್ಪ್ರಸಾದ। ಅವರೇ ಸುಪ್ರಭಾತ ಅನ್ನೋದರ ವಿವರಣೆಯನ್ನು ಕೊಡ್ತಾ ಭಗವಂತನ ಪ್ರಸಾದದಿಂದ ದುಸ್ವಪ್ನ ನಾಶವಾಯಿತು ಅಂತಂದ್ರೆ ಕೆಟ್ಟ ಕನಸುಗಳೆಲ್ಲ ಕೈ ತೊಳೆದು ಹೋದರೆ ಅವನ ಮುಂದಿನ ಹೆಜ್ಜೆಯಲ್ಲಿ ಉಂಟಾಗುವ ಪ್ರತಿಯೊಂದು ಕಾರ್ಯವೂ ಕೂಡ ಸುಪ್ರಭಾತ, ಉತ್ತಮವಾದ ದಿಕ್ಕಿನತ್ತ ಬೆಳಕಿನ ದಾರಿಯತ್ತನೇ ಆತನನ್ನ ಕರೆದೊಯ್ಯುತ್ತೆ. ಅಂತಹ ಸುಪ್ರಭಾತ ಅದು ನಾವಾಗಿ ಬೇಡಿದ್ರೆ ಅಷ್ಟರಲ್ಲೇ ಬರುವುದಿಲ್ಲ. ನಿರ್ವಂಚನೆಯಿಂದ ನಿರ್ಲಿಪ್ತನಾಗಿ ಬೇಡಿದ್ರೆ ಅದಕ್ಕೆ ಮೆಚ್ಚಿದ ಭಗವಂತ ತನ್ನ ಪ್ರಸಾದದಿಂದ ಆತನಿಗೆ ಬೇಕಾದ್ದೆಲ್ಲ ಒದಗಿಸ್ತಾನೆ. ಅದರಲ್ಲಿ ಸುಪ್ರಭಾತವು ತಾನಾಗಿಯೇ ಒದಗುವ ಒಂದು ವಿಶಿಷ್ಟ ಸಂಗತಿ. ಬೆಳಿಗ್ಗೆ ಎಲ್ಲ ಮೂಡು ಹಾಳಾಯ್ತು ಅಂತ ನಾವು ಕೆಲವೊಮ್ಮೆ ಮಾತಾಡಿಕೊಳ್ತೇವೆ. ಇಡೀ ದಿವಸ ಯಾಕೋ ಆಮೇಲೆ ಒಂದು ಲವಲವಿಕೆ ಇರುವುದಿಲ್ಲ. ಹಾಗಾಗಿ ಹುಟ್ಟಿದೊಡನೆ ಭಗವಂತರ ದರ್ಶನ ಮಾಡಿ ಕಂಡು ಬಿಡಬೇಕು ಅಂತ ಒಂದು ಹಿರಿಯರು ಮನೆಯಲ್ಲಿ ಮಗು ಕಂಡು ಬಿಡುವಾಗ ಫೋಟೋ ತೋರಿಸ್ತಾರೆ. ನೋಡು ದೇವರ ನೋಡಿ ಆಮೇಲೆ ಉಳಿದದ್ದು, ಯಾವಾಗ್ಲೂ ಹೇಳುವಾಗ ಬಲಗಡೆಯಿಂದ ಹೇಳು ಅಂತ ಈ ತರದ್ದೇನೇನು ಸಣ್ಣ ಪುಟ್ಟದಾದ ನಮಗೆ ಮೇಲ್ನೋಟಕ್ಕೆ ಅರ್ಥ ಇಲ್ಲ. ಇದಕ್ಕೆಲ್ಲ ಏನು ವಿಶೇಷತೆಯನ್ನ ಹುಡುಕಬೇಕಾದ್ರೆ ನಮ್ಗೆ ಯಾರು ಅಂತ ಮಾತು ಹೇಳಿ ಸಿಗಲಿಲ್ಲ ಅಂತಾದಾಗ ನಮ್ಗೆ ಅಯ್ಯೋ ಎಷ್ಟೆಲ್ಲ ಜಗತ್ನಲ್ಲಿ ಬೆಳಗ್ಗೆ ಎಡಗಡೆ ಏಳುವರಿದ್ದಾರೆ, ಎದ್ದ ಮೇಲೆ ಏನೇನೋ ಅಡಿ ಬೆಡ್ ಕಾಫಿ ಕುಡ್ಕೊಂಡೇ ಬದುಕೋರಿದ್ದಾರೆ, ಅವರೆಲ್ಲ ಆರೋಗ್ಯವಾಗಿದ್ದಾರೆ, ಯಾಕೆ ಈ ತರನೇ ಬದುಕಬೇಕು ಅಂತ ನಮ್ಮ ಒಂದು ಸ್ವಚ್ಛಂದತೆಗೆ ಇದೆಲ್ಲ ಒಂದು ರೀತಿ ತಡೆ ಅನ್ನುವ ಹಾಗೆ ಪ್ರಶ್ನೆಗಳು ಹುಟ್ಟುತ್ತಾರೆ. ಆಗ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಅದರ ಹಿನ್ನೆಲೆಯನ್ನ ಯೋಚಿಸಿದಾಗ ಎಲ್ಲದಕ್ಕೂ ಒಂದು ತತ್ಕಾಲದಲ್ಲಿ ಮೇಲ್ನೋಟಕ್ಕೆ ಕಾಣುವ ಫಲವನ್ನು ಅವರು ಹೇಳುವುದೇ ಇಲ್ಲ. ಮುಂದೆ ನಾವು ಜೀವನದ ಕೊನೆಯ ತನಕ ಎದುರಿಸಬೇಕಾದ ದೂರದೃಷ್ಟಿಯನ್ನಿಟ್ಟುಕೊಂಡೇ ಇಂತಹ ಕ್ರಿಯೆಗಳು, ಚಟುವಟಿಕೆಗಳು ನಮಗೆ ಅನರ್ಥದ ದಾರಿಯಿಂದ ಪಾರುಗೊಳಿಸುವ ಸ್ಥಿತಿಯಲ್ಲಿ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ಹಠದಲ್ಲಿ ಇದು ನಮ್ಮನ್ನ ತೊಡಗಿಸುತ್ತೆ. ಈ ತರದ ಸೆಲ್ಫ್ ನಿಯತಿ, ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಗುಣ ಅನೇಕ ಸರ್ತಿ ಅನೇಕ ರೀತಿಯ ಅಪಾಯದಿಂದ ನಮ್ಮನ್ನು ಪಾರುಗಾಡುತ್ತೆ. ಅದಕ್ಕೋಸ್ಕರ ಬೆಳಗಿನ ಸುಪ್ರಭಾತ ಭಗವಂತನ ಪ್ರಸಾದದಿಂದ ಉಂಟಾದರೆ ಉಳಿದ ಇಡೀ ದಿನದ ಎಲ್ಲ ಕಾರ್ಯಭಾರಗಳು ಅತ್ಯಂತ ನಾಜೂಕಾಗಿ ನಡೆಯುತ್ತೆ ಅನ್ನುವುದನ್ನ ತಿಳಿಸಿ ಮುಂದೆ ಕೆಲವು ಪ್ರಧಾನ ರಾಜರ್ಷಿಗಳನ್ನ ನೆನಪಿಸಿದರು. ಪೃಥು ಭೂಮಿಯನ್ನ ಉತ್ತು ಮತ್ತೆ ಭೂಮಿ ತನ್ನ ಬೆಳೆಯನ್ನ ಕೃಷಿಕನಿಗೆ ಕೊಡುವುದಕ್ಕೆ ಬೇಕಿರುವ ತನ್ನ ಹೃದಯ ವಿಶಾಲ ಭಾವವನ್ನ ತೆರೆದು ತೋರಿಸುತ್ತೆ. ಅಂದ್ರೆ ಪೃಥು ತಾಯಿಯನ್ನ ಪ್ರೀತಿಸಿ ಭೂತಾಯಿಯನ್ನ ಅತ್ಯಂತ ಶ್ರದ್ಧೆಯಿಂದ ಕೇಳಿಕೊಂಡು ಆ ಮಾತಾಡಿದ್ದಾದ್ರಿಂದ ವೇನನ ಮಗನಾಗಿಯೂ ಪೃಥ್ವಿಯನ್ನು ಹೆಸರು ಗಳಿಸುವ ವಿಶೇಷ ಶಕ್ತಿಯನ್ನು ಹೊಂದಿದವನಾಗಿಯೂ
ತನ್ನ ಕರ್ತವ್ಯದಲ್ಲಿ ಯಾವತ್ತೂ ಕೂಡ ಹಿಂದೆ ಸರಿಲಿಲ್ಲ. ನನ್ನಿಂದಾಗಿ ದೇಶಕ್ಕೆ ಹೆಸರು, ನನ್ನಿಂದಾಗಿ ರಾಜ್ಯಭಾರಗಳೆಲ್ಲ ಯಾಗಾದಿಗಳೆಲ್ಲ ಚೆನ್ನಾಗಿ ಬೆಳೀತು, ನಾನಿರೋದ್ರಿಂದ ಇದೆಲ್ಲ ಆಯ್ತು ಅಂತ ಯಾವತ್ತೂ ಹೊರಗಿನ ನಮ್ಮ ಮನುಷ್ಯರ ಅಧಿಕಾರದ ಚಲಾವಣೆ ರೀತಿಯಲ್ಲಿ ಯಾರತ್ರನೂ ಯಾಕೆ ಇವನು ಇಲ್ಲೇ ಇದ್ದಾನೆ ಅನ್ನೋ ಪ್ರಶ್ನೆಗೆ ಉತ್ತರಕ್ಕೆ ಹೆಚ್ಚು ತಲೆಕೆಡಿಸಿಕೊಳ್ಳದ ಹಾಗೆ ನಿಯಂತ್ರಿಸುತ್ತಾನೆ. ಪೃಥ್ವಿ, ಭೂಮಿಗೆ ಈ ಪೃಥ್ವಿನಿಂದ ಬಂದ ಹೆಸರು. ಇದರ ಗುರುತು ಹಿಡಿಯುವಂತದ್ದು ಕೂಡ ಹೇಳಿದ್ರು ಹಿಂದೆ ಸಗತ್ ಅಂತ. ಹಾಗೆ ಈ ಪೃಥು ಪರಿಮಳಯುಕ್ತವಾದ ಭೂಮಿಯ ಪರಿಚಯವನ್ನ ಒಳಗಿನಿಂದಲೇ ಕೊರಗುತ್ತಾಯೋ, ತಪಸ್ಸಾಗ್ತಿಲ್ಲ, ಅನುಷ್ಠಾನ ಆಗ್ತಿಲ್ಲ, ಅಧ್ಯಯನ ಆಗ್ತಿಲ್ಲ ಅಂತ ಬೇಸರ ಪಡುವವರಿಗೆಲ್ಲ ಎಚ್ಚರ ಕೊಟ್ಟ, ಇನ್ನು ನಿಮ್ಮನ್ನ ತಡೆಯೋರು ಯಾರು ಇಲ್ಲ. ನಿಮ್ಮ ನಿಜವಾದ ಕಾಳಜಿ ಶಾಸ್ತ್ರ ಉಳಿಸುವುದಾಗಿದ್ದರೆ ಅದರಲ್ಲಿ ನೀವು ಮುಂದುವರಿಯಿರಿ. ಒಳ್ಳೆಯ ತೋಳ್ಬಲದಿಂದ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವವರಾದ್ರೆ ನೀವು ನಿಮ್ಮ ಧರ್ಮದಲ್ಲಿ ತೊಡಗಿ. ಚೆನ್ನಾಗಿ ಗದ್ದೆಯಲ್ಲಿ ಬೆಳೆದು ಕೃಷಿ ವಾಣಿಜ್ಯಗಳನ್ನು ನಡೆಸುವವರು ನಿಮ್ಮ ಮನಸ್ಸಿನಲ್ಲಿ ಆ ಎಚ್ಚರದಲ್ಲಿ ಬದುಕು ಸಾಗತ್ತೆ ಅಂದ್ರೆ ಅದನ್ನು ಗಮನದಲ್ಲಿಟ್ಟುಕೊಂಡೇ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಹಾಕಬೇಕಾಗತ್ತೆ ಅನ್ನೋದು ಅವನಿಗೆ ಅರಿವಾದ ಸಂಗತಿ. ಅದರಂತೆ ಮಾಡಿ ತೋರಿದ ಕೂಡ. ಒಬ್ಬೊಬ್ರು ಒಂದೊಂದು ಭಾಗದ ಚಿಂತನೆ ಇಟ್ಟುಕೊಂಡು ಅನೇಕ ವರ್ಷಗಳ ಕಾಲ ಸಿದ್ಧಿಯನ್ನ ಪಡೆಯುವುದಕ್ಕೆ ಬೇಕಿರುವ ಕರ್ತವ್ಯಗಳನ್ನ ನಡೆಸುವಂತೆ ಮಾಡಿ ಪೃಥು ಭೂಮಿಗೆ ಫಲವನ್ನ ತಂದುಕೊಟ್ಟ. ಅವರವರ ಕರ್ತವ್ಯದಲ್ಲಿ ತೊಡಗಿಸಿ ಭೂಮಿಯಲ್ಲಿ ನಿಶ್ಚೇಷ್ಟಿತತೆ ಇಲ್ಲದ ಹಾಗೆ ನೋಡಿಕೊಂಡ. ಪ್ರತಿಯೊಬ್ಬರು ದುಡಿಬೇಕು, ಪ್ರತಿಯೊಬ್ಬರು ತಮ್ಮ ತಮ್ಮ ಸೌಖ್ಯವನ್ನ ಪಡೆದು ಸುರಕ್ಷಿತವಾದ ಬದುಕನ್ನು ನಡೆಸಬೇಕು ಅನ್ನುವುದನ್ನ ಯೋಚಿಸಿದ. ಇನ್ನು ಹೈಹಯಂ ಅರ್ಜುನ, ಇವನು ಹಾಗೆ ತನಗೆ ಅಧಿಕಾರ ಕೈಗೆ ಸಿಕ್ಕಿದ್ರು ಕೂಡ ಅಪ್ಪ ಒಟ್ಟು ಕೈಗೆ ಇಟ್ಟು ತಗೋ ಸಿಂಹಾಸನದಲ್ಲಿ ಕೂತ್ಕೋ ಅಂತ ಹೇಳಿದ್ರು ಕೂಡ ಅವನು ಅದರಿಂದ ಹೊರಕ್ಕೆ ಬಂದ. ಗುರುಗಳ ಹತ್ರ ಅಧ್ಯಯನ ಮಾಡಿ 50,000 ಕಾಲ ಮತ್ತೆ ರಾಜ್ಯಭಾರವನ್ನು ಮಾಡಿದ. ಆದರೆ ಅವನಿಗೆ ಯಾವತ್ತೂ ಕೂಡ ತಾನು ಕಲಿತ ವಿದ್ಯೆಯ ಬಗ್ಗೆ ಹೆಮ್ಮೆ ಬರಲಿಲ್ಲ. ಅರ್ಜುನ ಕಲ್ತಷ್ಟು ಆ ಕಾಲದಲ್ಲಿ ಯಾರು ಪರಶುರಾಮನಂತೆ ಯಾರು ದತ್ತಾತ್ರೇಯನಂತೆ ಓದಿ ಬಂದಿರಲಿಲ್ಲ. ಅವನು ಓದಿದಷ್ಟನ್ನ ಗುರುಗಳೇ ಹೊರಡಪ್ಪ ಸಾಕು, ಮನೆಗೋಗು ಅಂತ 10 ಬಾರಿ ಹೇಳಿದ ಮೇಲೆ ಅವನ ಜೊತೆಗಿದ್ದವರೆಲ್ಲ ಸ್ನಾತಕರಾಗಿ, ಮದುವೆಯಾಗಿ, ಮಕ್ಕಳಾಗಿ ಒಂದೊಂದು ಕಡೆ ನೆಲೆ ನಿಂತ 100 ವರ್ಷಗಳ ಗಡಿಯಲ್ಲಿ ಭಗವಂತನ ಪೂಜೆಗಾಗಿ ತೊರೆದು ಬಂದು ಕೊನೆಗೆ ದತ್ತಾತ್ರೇಯನ ಮತ್ತೊಂದು ರೂಪವಾದ ಪರಶುರಾಮನಿಂದಲೇ ತನ್ನ ಪ್ರಾಣ ಹೋಗ್ಲಿ ಅಂತಲೂ ಬೇಡಿಕೊಂಡ. ಕಳೆದು ಹೋದ ವಸ್ತುವನ್ನ ಮರಳಿ ದೊರಕಿಸುವಂತಹ ಎಚ್ಚರದ ದೇವತೆ ಇವನು. ಆದ್ರಿಂದ ಅರ್ಜುನ, ಪಾಂಡವರ ಅರ್ಜುನ ಒಬ್ಬ ಬೇರೆ ಇದ್ದಾನೆ. ಇಲ್ಲಿ ಹೈಹಯನ ಮನೆತನದವನು, ಕೃತವೀರನ ಮಗ. ಅವನಿಗೂ ಅಂತಹ ಒಂದು ವಿಶಿಷ್ಟವಾದ ಭಗವತ್ ಸನ್ನಿಧಾನದ ಪ್ರಾಪ್ತಿ ಆಗಿತ್ತು ಅಂತ ನಮಗೆ ಅರ್ಥ ಆಗತ್ತೆ. ರಾಜರಾಜೇಶ್ವರ ರೂಪದಿಂದ ಆತ ಕಂಗೊಳಿಸಿದ ಅಂತ. ಇನ್ನು ಭರತನೂ ಹಾಗೇನೆ. ತಾಯಿಯ ವಿಶೇಷ ಆದರದಿಂದ ಪುಟ್ಟಿ ಬೆಳೆದ ಭರತ ತನ್ನ ಅಸಾಧಾರಣವಾದ ಬಲದಿಂದ ಯಾಗಾದಿಗಳನ್ನು ನಡೆಸುವುದಕ್ಕೋಸ್ಕರ ಈ ಭೂಮಿಯ ವ್ಯವಸ್ಥೆಯನ್ನ ಪಕ್ವಗೊಳಿಸಿದ. ಅಷ್ಟೇ ಅಲ್ಲ, ನಲ, ಶ್ರೀರಾಮ ತುಂಬಾ ಕಷ್ಟಪಟ್ಟ ಜೀವಿಗಳು. ಅಂದ್ರೆ ನಾನು ಹೇಳ್ತಾ ಇರೋದು ಮೇಲ್ನೋಟಕ್ಕೆ, ಲೋಕದ ದೃಷ್ಟಿಯಿಂದ ಅವರ ಅಂತರಂಗದಿಂದ ಗಟ್ಟಿ ಇದ್ರು, ಭಗವಂತನ ಎಚ್ಚರ ಇತ್ತು, ಹೊರದನ್ನು ತಪಸ್ ಮಾಡಿಕೊಂಡ್ರು, ಅದೆಲ್ಲ ಬೇರೆ. ಆದ್ರೆ ಲೋಕದ ದೃಷ್ಟಿಯಿಂದ ನಳ ಮತ್ತು ರಾಮ ತನ್ನ ರಾಜ್ಯವನ್ನ ಕಳ್ಕೊಂಡು, ಪರಿವಾರವನ್ನ ಕಳ್ಕೊಂಡು, ಅಧಿಕಾರವನ್ನ ಕಳ್ಕೊಂಡು, ಆ ಹಿತೈಷಿಗಳಿಂದಲೂ ದೂರ ಇದ್ದು
ಬಹಳ ದುರ್ಭರವಾದಂತಹ ಜೀವನವನ್ನು ನಡೆಸಿದ್ರು ಎಂದೂ ಕೂಡ ಅದಕ್ಕಾಗಿ ತಮ್ಮ ಬದುಕನ್ನ ಕಡಿದುಕೊಳ್ಳಲಿಲ್ಲ. ಹಾಗಾಗಿ ನಾವು ಅವರನ್ನು ನೆನಪಿಸಿಕೊಳ್ಳುದು. ಅಯ್ಯ, ಈ ರಾಮನನ್ನ ನೆನೆಸ್ಕೊಳ್ತಾ ಬರೀ ದುಃಖದ ದಾರಿಯಲ್ಲೇ ಸಾಗಿದವ. ಅಯ್ಯೋ, ಈ ನಳನನ್ನ ಚಿತ್ರಿಸುವುದು, ಅವನಿಗೆ ಸ್ವಂತ ಕವನನ್ನೇ ಅವನು ರಕ್ಷಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಅಂಥದ್ರಲ್ಲಿ ನಮ್ಮನ್ನೇನ್ ಕಾಪಾಡ್ತಾನೆ ಅಂತನ್ನುವ ಅರೆಬರೆ ಕಥೆಗಳನ್ನ ಕೇಳಿ ಆ ಮೂಲಕ ನಮಗೆ ನಾವೇ ಮೋಸ ಮಾಡಿಕೊಳ್ಳುವ ಮುನ್ನ ವೇದವ್ಯಾಸರು ಕಲ್ಪಿಸಿಕೊಟ್ಟ ಈ ಸಾಲಿನಲ್ಲಿ ನಳ ಮತ್ತು ರಾಮನನ್ನ ಸೇರಿಸಿದ್ದಾರೆ ಅಂದರೆ ನಮಗೆ ಸುಖವನ್ನು ಕೊಡುವ ನಿತ್ಯದ ಸ್ಮರಣೆಯ ಸಾಲಿನಲ್ಲಿ ಸೇರ್ತಾರೆ ಅಂದ್ರೆ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅರ್ಥ. ನಳಂಚ ರಾಮಂಚ ಯೋ ಸ್ಮರತಿ ಪ್ರಭಾತೆ ಯೋ ವೈ ಸ್ಮರತಿ ಪ್ರಭಾತೆ. ಬೆಳಗ್ಗೆ ಎದ್ದೊಡನೆ ನಳರಾಮನನ್ನು, ಪೃಥು ಅರ್ಜುನನನ್ನು, ಶ್ರದ್ಧೆಯಿಂದ ಭರತನನ್ನು ನೆನೆಯುತ್ತಾನೋ ಅಂಥವನ ಬದುಕಿಗೆ ಎಂದೂ ಕೂಡ ಅಸಂಗತಿಗಳು ಉಂಟಾಗುವುದಿಲ್ಲ. ಅವನು ಬಯಸಿದ ಪ್ರಯೋಜನವನ್ನು ಹೊಂದುತ್ತಾನೆ. ಕೈ ಯಾವ ಕಾರ್ಯದಲ್ಲಿ ಹಾಕ್ತಾನೋ ಆ ಕಾರ್ಯ ಯಶಸ್ವಿಯಾಗಿ ಲಾಭವನ್ನ ತಂದುಕೊಡುತ್ತೆ. ಗೆಲುವಿನ ಕೆಲವು ಸತಿ ಏನು ಸಿಗದೇ ಇರಬಹುದು, ಆದರೆ ಅದು ಗೆಲುವಿನ ಸುಖವನ್ನ ನೀಡುವುದಕ್ಕೆ ಕಾರಣವಾಗುತ್ತೆ ಅಂತ ಹೀಗೆ ಅದರ ನಿರೂಪಣೆಯನ್ನು ಮಾಡಿದ್ರು. ಹಸ್ತದಲ್ಲಿ ಗೆಲುವು ಕೈವಶವಾಗುತ್ತೆ ಅಂತ ಹೇಳಿದ ಮಾತು. ಇನ್ನು ಕೆಲವು ರಾಜರ್ಷಿಗಳ ನೆನಪನ್ನ ವೇದವ್ಯಾಸರು ಬೇರೆಡೆಯಲ್ಲಿ ಮಾಡಿದ್ದಾರೆ, ನೆನಪಿಸಿಕೊಳ್ಳಲಿಕ್ಕೆ ಮುಂದಿನ ಮಾತಿದೆ. ಅದರ ಬಗ್ಗೆ ನಾಳೆ ಆಗ್ಲಿಕ್ಕಿಲ್ಲ, ನಾಳೆ ದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣೇ ಸಮರ್ಪಯಾಮಿ.